ನಮಸ್ತೆ ಸ್ನೇಹಿತರೆ, ಫೈನಾನ್ಷಿಯಲ್ ಫ್ರೀಡಮ್ಗೆ ಸ್ವಾಗತ. ದಯವಿಟ್ಟು ನನ್ನ ಚಾನಲ್ನ ಬೇರೆಯವ್ರಿಗೂ ಶೇರ್ ಮಾಡಿ. ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ. ಇದರಲ್ಲಿ ಕೆಲವೊಂದು ಎಜುಕೇಷನಲ್ ಪರ್ಪಸ್ ಆಗಿರೋ ಕೆಲವೊಂದು ವಿಡಿಯೋಗಳು ಅವ್ರಿಗೂ ಅರ್ಥ ಆಗುತ್ತೆ. ಸೊ ಅವ್ರಿಗೂ ಇನ್ನೊಬ್ರಿಗೂ ನೀವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ದಯವಿಟ್ಟು ಈ ವಿಡಿಯೋ ಆದ್ಮೇಲೆ ನೋಡಿದ್ಮೇಲೆ ನಿಮ್ದು ಏನಾದರೂ ಕಮೆಂಟ್ಸ್ ಇದ್ದರೆ, ಫೀಡ್ಬ್ಯಾಕ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ಸ್ ಹಾಕಿ. ಓಕೆ, ಇವತ್ತು ನಾನು ಟ್ಯಾಕ್ಸ್ ಸೇವಿಂಗ್ ಫಿಕ್ಸ್ಡ್ ಡೆಪಾಸಿಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಲಾಸ್ಟ್ ಟೈಮ್ ನಾನು ATC ಅಲ್ಲಿ ನಾವು ಕೆಲವೊಂದು ಡಿಡಕ್ಷನ್ಸ್ ಎಲ್ಲ ತೋರಿಸಿದ್ದೆ. ಸೊ ಯಾವುದ್ರಲ್ಲಿ ನಾವು ಅದನ್ನು ಕ್ಲೈಮ್ ಮಾಡ್ಬೋದು ಹೇಗೆ ಅಂತೇಳಿ ಅದ್ರಲ್ಲಿ ನಾನು FD ಅನ್ನೋದ್ರ ಬಗ್ಗೆ ಹೇಳಿದೆ. ಅಕಸ್ಮಾತ್ ನಿಮ್ದು ಏನಾದ್ರು ಉಳಿತು ಅಂದರೆ ಲೈಕ್ ಇನ್ಸೂರೆನ್ಸ್ ಪ್ರೀಮಿಯಮ್ ಆಗಿರ್ಬೋದು, ಮತ್ತು ಸ್ಕೂಲ್ ಫೀಸ್ ಆಗಿರ್ಬೋದು, ಟ್ಯೂಷನ್ ಫೀಸ್ ಬಗ್ಗೆ ಆಗಿರ್ಬೋದು, ಎಲ್ಲ ಪೇಔಟ್ ಅಥವಾ ನಿಮ್ದೇನು ಎಲ್ಲ ಪೇಔಟ್ ಆಮೇಲೆ ನಿಮ್ಮಲ್ಲಿ ಪರ್ಪಸ್ ಫಂಡ್ ಉಳಿತು ಅಂದರೆ ನೀವು ಅದನ್ನು ATC ಅಲ್ಲಿ ತೋರಿಸ್ಬೋದು. ಅಗೇನ್ ಟ್ಯಾಕ್ಸ್ ಸೇವಿಂಗ್ ಫಿಕ್ಸ್ಡ್ ಡೆಪಾಸಿಟ್ ಇದು ಒಂದು ಟ್ಯಾಕ್ಸ್ ಸೇವಿಂಗಿಗೂ ಆಗುತ್ತೆ. ಆ್ಯಂಡ್ ಅನದರ್ ಬೆನಿಫಿಟ್ ಇಟ್ ಇಸ್ ಅ ವೆಲ್ತ್ ಕ್ರಿಯೇಷನ್. ಹಾಂ, ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ರಿಟರ್ನ್ ಆನ್ ಕ್ಯಾಪಿಟಲ್ ಕಂಪ್ಯಾರಿಟಿವ್ ಕಮ್ಮಿ, ಬಟ್ ಇದೊಂದು ಲೋ ರಿಸ್ಕ್ ಇನ್ವೆಸ್ಟ್ಮೆಂಟು ಆಗಿರುತ್ತೆ. ಬನ್ನಿ ಇವತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ಈ ಒಂದು ವಿಡಿಯೋ ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ. ಬೆಂಗಳೂರಲ್ಲಿ ತುಂಬ ಜೋರಾಗಿ ಮಳೆ, ಸೌಂಡ್ ಕೇಳಿಸ್ತಾ ಇರುತ್ತೆ, ಗುಡುಗು ಸೌಂಡು, ಗುಡುಗಿನ ಸದ್ದು ಎಲ್ಲ ಕೇಳಿಸ್ತಾ ಇರುತ್ತೆ. ಸೊ ಎಲ್ಲ ಹೊರಗೆ ಹೋಗೋಣ ಅಂದರೆ ದಯವಿಟ್ಟು ಈ ವಿಡಿಯೋನ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ. ಫೈನ್. ಟ್ಯಾಕ್ಸ್ ಸೇವಿಂಗ್ ಫಿಕ್ಸ್ಡ್ ಡೆಪಾಸಿಟ್ ಇದು ATC ಅಲ್ಲಿ ಡಿಡಕ್ಷನ್ ಎಲಿಜಿಬಲ್ ಆಗಿರುತ್ತೆ. ಆ್ಯಂಡ್ ಇದರ ಪ್ರಿನ್ಸಿಪಲ್ ಅಮೌಂಟು ಮೆಚುರಿಟಿ ಆದಾಗ ಅದಕ್ಕೆ ನಾನ್ ಟ್ಯಾಕ್ಸಬಲ್ ಆಗುತ್ತೆ. ಅಂದರೆ ಇಂಟ್ರೆಸ್ಟ್ ಟ್ಯಾಕ್ಸಬಲ್ ಆಗುತ್ತೆ. ಮೆಚುರಿಟಿ ನಿಮ್ಮ ಕ್ಯಾಪಿಟಲ್ ಆಗುತ್ತೆ. ಉದಾಹರಣೆಗೆ 50,000 ಡೆಪಾಸಿಟ್ ಮಾಡಿದರೆ 5 ಇಯರ್ಸ್ಗೆ ಇಂಟ್ರೆಸ್ಟ್ ಏನು ಬರುತ್ತಲ್ಲ ಅದು ಟ್ಯಾಕ್ಸಬಲ್ ಆಗುತ್ತೆ. ಆ್ಯಂಡ್ ನಿಮ್ಮ 50,000 ಅಮೌಂಟ್ ಏನು ಬರುತ್ತಲ್ಲ ಅದು ನಾನ್ ಟ್ಯಾಕ್ಸಬಲ್ ಆಗುತ್ತೆ. ಸೊ ಅದು ಎಕ್ಸಂಪ್ಷನ್, ಅದು ಟ್ಯಾಕ್ಸ್ ಫ್ರೀ ಇರುತ್ತೆ. ಓಕೆ, ಕೆಲವೊಂದು ಪಾಯಿಂಟ್ಸ್ ನಾವು ಏನು ನೋಡಬೇಕು ಅಂದರೆ ಇದನ್ನು ನಾವು ಇಂಡಿವಿಜುವಲ್ಸ್ ಮಾತ್ರ ಹಾಕ್ಬೋದು ಅಥವಾ ಡಿವೈಡೆಡ್ ಫ್ಯಾಮಿಲಿ ಅವ್ರು ಹಾಕ್ಬೋದು. ಇದನ್ನ ನೀವು ಏನು ಹಾಕ್ತಿರಲ್ಲ ಅದು ನಿಮ್ಮ ಗ್ರಾಸ್ ಟೋಟಲ್ ಇನ್ಕಮ್ಗೆ ಡಿಡಕ್ಷನ್ ಆಗಿರುತ್ತೆ, ಅಥವಾ ನಿಮ್ಮ ಅರ್ನಿಂಗ್ ಅಮೌಂಟು ಅಲ್ಲಿ ಹಾಕಬೇಕಾಗುತ್ತೆ. ಸೊ ನಿಮ್ಮ ಅರ್ನಿಂಗ್ ನಿಮ್ಮ ಸ್ಯಾಲ್ರಿ ಏನು ಬರ್ತಲ್ಲ ಅದರ ಅಮೌಂಟು ಹಾಕಬೇಕಾಗತ್ತೆ. ಇದನ್ನು ATC ಅಲ್ಲಿ ಕ್ಲೇಮ್ ಮಾಡ್ಬೋದು. ಇದನ್ನ ನೀವು ಇಂಡಿವಿಜುವಲ್ ಆಗಿರಬೇಕು ಅಂದರೆ ನಿಮ್ಮ ಹೆಸರಲ್ಲಿ ಮಾತ್ರ ಇರಬೇಕು. ಇದು ಜಾಯಿಂಟ್ ಅಕೌಂಟ್ ಹೋಲ್ಡರ್ ಅಥವಾ ನಿಮ್ಮ ವೈಫ್ ಹೆಸರಲ್ಲೋ, ಮಕ್ಕಳ ಹೆಸರಲ್ಲೋ, ತಾಯಿ ಹೆಸರಲ್ಲೋ, ತಂದೆ ಹೆಸರಲ್ಲೋ ಜಾಯಿಂಟ್ ಮಾಡಿಕೊಂಡು ಮಾಡೋಕ್ಕೆ ಆಗಲ್ಲ. ಇದು ನಿಮ್ಮ ಇದರಲ್ಲಿ ಮಾತ್ರ ಇರುತ್ತೆ. ಆ್ಯಂಡ್ ಅವಾಗ ಹೇಳಿದಾಗೆ ಇದರ ಇಂಟ್ರೆಸ್ಟ್ ಏನು ಅರ್ನ್ ಆಗಿರುತ್ತೆ ಅದು ಟ್ಯಾಕ್ಸಬಲ್ ಆಗಿರುತ್ತೆ. ಆ್ಯಂಡ್ ಇದಕ್ಕೆ ಒಂದು ಲಾಕಿಂಗ್ ಪೀರಿಯಡ್ ಇರುತ್ತೆ 5 ಇಯರ್ಸ್. ಇದು 5 ಇಯರ್ಸ್ ಲಾಕಿಂಗ್ ಪೀರಿಯಡ್. ಸೊ ವೆಲ್ತ್ ಕ್ರಿಯೇಷನ್ ನಿಮಗೆ ಹೇಗಾಗುತ್ತೆ ಅಂದರೆ ಇನಿಷಿಯಲ್ 5 ಇಯರ್ಸ್ ಇದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆಫ್ಟರ್ 5 ಇಯರ್ಸ್ ನಿಮಗೆ ರಿಕರಿಂಗ್ ರಿಟರ್ನ್ಸ್ ಬರೋ ಸ್ಟಾರ್ಟ್ ಆಗುತ್ತೆ. ಎವ್ರಿ ಇಯರ್ ನಿಮಗೆ ರಿಕರಿಂಗ್ ರಿಟರ್ನ್ಸ್ ಬರುತ್ತೆ. ಸೊ ಆಮೇಲೆ ಒಂದು ಇಲಿಸ್ಟ್ರೇಷನ್ ನೋಡೋಣ ಅಲ್ಲ FD ಕ್ಯಾಲ್ಕುಲೇಟರಲ್ಲಿ ಎಷ್ಟು ಬರ್ಬೋದು 5 ವರ್ಷಕ್ಕೆ ಅಂತೇಳಿ. ಇದನ್ನು ಯಾವುದೇ ಪ್ರೈವೇಟ್ ಆರ್ ಪಬ್ಲಿಕ್ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ಬೋದು. ಸೊ ಅಲ್ಲಿ SBI ಹೋದರೆ ಮಿನಿಮಮ್ 1000 rupees ಇದೆ. HDFC ಮಿನಿಮಮ್ 1000 or 5000 ಏನೋ ಇದೆ, 5000 ಇರಬೇಕು. ಸೊ ಈಚ್ ಪೋಸ್ಟ್ ಆಫೀಸಲ್ಲಿ ಮಿನಿಮಮ್ 1000 ಇದೆ. ಸೊ ನೀವು ಎಲ್ಲಿ ಬೇಕಾದ್ರೂ FD ಮಾಡ್ಬೋದು. ಓಕೆ, ಇದು ನಾಮಿನೇಷನ್ ಅಲೋ ಮಾಡುತ್ತೆ. ಜಾಯಿಂಟ್ ಅಕೌಂಟ್ ಮಾಡಬಾರಲ್ಲ, ಬಟ್ ನಾಮಿನೇಷನ್ ಅಲೋ ಮಾಡುತ್ತೆ. ಸೊ ನೀವು ಇನ್ ಕೇಸ್ ಪೋಸ್ಟ್ ಆಫೀಸ್ ಆವಾಗಲೇ ಹೇಳ್ದಂಗೆ ಆನ್ಲೈನಲ್ಲಿ ಈಗ ಹ್ಯಾಂಡಿ ಇದೆ ನಾವು FD ಮಾಡೋಕ್ಕೆ. ಬಟ್ ಸ್ಟಿಲ್ ಕೆಲವೊಬ್ಬರು ಪೋಸ್ಟ್ ಆಫೀಸ್ನ ನೀವು ನೋಡ್ತೀರಿ ಅಂದಾಗ ನೋ ಇಶ್ಯೂ, ನೀವು ಅಲ್ಲಿ ಹೋಗಿ ಮಾಡ್ಬೋದು. 5 ಇಯರ್ ಟೆನ್ಯೂರ್ಗೆ ಡೆಪಾಸಿಟ್ ಮಾಡ್ಕೋತಾರೆ. ಅದು ATC ಆಗುತ್ತೆ. ಅಡ್ವಾಂಟೇಜ್ ಇದೆ ಪೋಸ್ಟ್ ಆಫೀಸಲ್ಲಿ ಮಾಡಿದ್ರೆ ಒಂದು ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ಗೂ ಟ್ರಾನ್ಸ್ಫರಬಲ್ ಆಗುತ್ತೆ. ಆ್ಯಂಡ್ ಫಾರ್ಮ್ 15G ಫಾರ್ಮ್ 15H ನೀವು ಸಬ್ಮಿಟ್ ಮಾಡ್ಬೋದು ಟ್ಯಾಕ್ಸ್ ಡಿಡಕ್ಟ್ ಮಾಡೋಕ್ಕೆ, ನಾನ್ ಡಿಡಕ್ಷನ್ ಆಫ್ ಟ್ಯಾಕ್ಸ್ಗೆ. ರೀಸನ್ ಏನಂದರೆ ಇಲ್ಲಿ ಕೆಲವೊಂದ್ಸರಿ ಏನಾಗುತ್ತೆ ಅಂದರೆ ನಮಗೆ ಆ್ಯನ್ಯುವಲ್ ಟ್ಯಾಕ್ಸ್ ಪೇ ಔಟ್ ಮಾಡ್ತಾರೆ. ಆಪ್ಷನ್ ಇದೆ, ಆ್ಯನ್ಯುವಲ್ ಟ್ಯಾಕ್ಸ್ ಪೇ ಬೇಕಾ ಕಾಂಪೌಂಡ್ ಇಂಟ್ರೆಸ್ಟ್ ಬೇಕಾ ಅಂತೇಳಿ. ಆ್ಯನ್ಯುವಲ್ ಅಥವಾ ಸೆಮಿ ಆ್ಯನ್ಯುವಲ್ ಬಂದಾಗ ಅಕಸ್ಮಾತ್ 50,000 ಟ್ಯಾಕ್ಸ್ ಡಿಡಕ್ಟ್ 3 ಡೇಸ್ ನೀವು 10% ಮಾಡ್ತಾರೆ. ಅವಾಗ ಸಹಿತ ಬೇಕು. ಬೇಡ ಅಂದರೆ ನೀವು 15G ಫಾರ್ಮ್ನ ಕೊಡ್ಬೋದು. ಸೊ ಯಾಕೆ ನಾನು ಟ್ಯಾಕ್ಸ್ ಸೇವಿಂಗ್ ಫಿಕ್ಸ್ಡ್ ಡೆಪಾಸಿಟ್ಸ್ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು? ನಾನು ಅವಾಗಲೇ ಮತ್ತೆ ಹೇಳ್ದಂಗೆ ಈಗ ನಾವು ಯಾವುದೇ ಕಮರ್ಷಿಯಲ್ ಬ್ಯಾಂಕು, ಕಾರ್ಪೊರೇಟ್ ಬ್ಯಾಂಕ್ಸಲ್ಲೂ ಮಾಡ್ಬೋದು. ನನಗೆ ಇದು ಇನ್ಶೂರೆನ್ಸ್ ಸಿಕ್ಕಾಪಟ್ಟೆ ಜೋರು ಮಳೆ ಇದೆ, ತುಂಬ ಜೋರಾಗಿ ಒಂದು ಸಿಟ್ಟು ಬಿತ್ತು, ಸಾರಿ. ಇಲ್ಲಿ 5 ಇಯರ್ಸ್ ನಂತರ ನಮಗೆ ಲಿಕ್ವಿಡಿಟಿ ಸಿಗುತ್ತೆ, ಅಂದರೆ ಆ ಕ್ಯಾಶ್ ಸಿಗುತ್ತೆ. ಸೊ ಅದನ್ನು ಎಂಜಾಯ್ ಮಾಡ್ಬೋದು, ಅಂದರೆ ನಾವು ಯೂಸ್ ಮಾಡ್ಕೋಬೋದು, ಯೂಟಿಲೈಸ್ ಮಾಡ್ಕೋಬೋದು. ನಾನು ಅದೇ ಫಸ್ಟ್ 5 ಇಯರ್ಸ್ ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆಫ್ಟರ್ 5 ಇಯರ್ಸ್ ನಿಮಗೆ ಅದು ರಿಕರಿಂಗ್ ಆಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ನಾವು ಬೇರೆ ಬೇರೆ ಇನ್ವೆಸ್ಟ್ಮೆಂಟು, ಸೊ ಬೇರೆ ಬೇರೆ ಯೂಸ್ ಮಾಡ್ಕೋಬೋದು. ಹಾಂ, ELSS ಅಲ್ಲಿ ಆಫ್ಟರ್ 3 ಇಯರ್ಸ್ ಸಿಗುತ್ತೆ. ಅದು ಮಂತ್ ಕಟ್ಟಬೇಕು. ದಟ್ ಡಿಪೆಂಡ್ಸ್ ಅಪಾನ್ ಮಾರ್ಕೆಟ್ ವ್ಯಾಲಿಡಿಟಿ. ಇಲ್ಲಿ ಸೇಫ್ ಆಗಿರುತ್ತೆ, ನಿಮ್ಗೆ ಎಷ್ಟು ಅಮೌಂಟು ರಿಟರ್ನ್ಸ್ ಬರ್ತದೆ ಗೊತ್ತಿರುತ್ತೆ. ಆಮೇಲೆ ಇಲ್ಲಿ ಯಾವುದೇ ರೀತಿ ವ್ಯಾಲ್ಯೂ ಕಮ್ಮಿ ಆಗಲ್ಲ. ಲೈಕ್ ಅದರದ್ದೇ ಡಿಸ್ಅಡ್ವಾಂಟೇಜಸ್ ಇರುತ್ತೆ ಪ್ರತಿಯೊಂದಕ್ಕೂ. ಬಟ್ ಯುಲಿಪು ಅಥವಾ ಇನ್ಸೂರೆನ್ಸ್ ಗಾಡಿ 15 ವರ್ಷ 20 ವರ್ಷ ಕಾಯಬೇಕು ರಿಟರ್ನ್ಸ್ ಬರೋಕ್ಕೆ, ಕರೆಕ್ಟ್ ಅಲ್ವಾ? ಸೊ ಆ ರೀತಿ ಇನ್ವೆಸ್ಟ್ಮೆಂಟ್ ಪ್ಲಾನಲ್ಲಿ ದಿಸ್ ವುಡ್ ಬಿ ಬೆಟರ್. ಸೊ ಅವಾಗಲೇ ಹೇಳ್ದಂಗೆ ನಿಮ್ಮದು ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸು, ನಿಮ್ದು ಯಾವುದೇ ಸೇವಿಂಗ್ಸ್ ಇಲ್ಲ ಅಂದ್ರೂ ಅಪ್ ಟು 1.5 lakh ನೀವು ಆ್ಯನ್ಯುವಲಿ ನೀವು ಇದನ್ನು ಫೈಲ್ ಮಾಡ್ಬೋದು. ಆ್ಯಂಡ್ ಮಲ್ಟಿಪಲ್ ಸೇವಿಂಗ್ಸಲ್ಲಿ ಮಾಡ್ಬೋದು. ನೀವು ಒಂದೇ ಬ್ಯಾಂಕಲ್ಲಿ 50,000 ಹಾಕಬೇಕು ಅಥವಾ 1 lakh ಹಾಕಬೇಕು ಅನ್ನೋದಲ್ಲ. ಉದಾಹರಣೆ 50,000 ಹಾಕ್ತೀರಾ ಅಂದರೆ ನಿಮ್ಮದು 5 ಬ್ಯಾಂಕ್ ಅಕೌಂಟಲ್ಲಿ ಇದ್ದರೆ ನೀವು 5 ಕಡೆನೂ 10,000 ಹಾಕೋಬೋದು. ಸೊ ಆ ರೀತಿ ಇರುತ್ತೆ. ಜಸ್ಟ್ ಒಂದು ಕಂಪ್ಯಾರಿಸನ್.
ಎಲ್ಲಿ ಎಷ್ಟು ಎಷ್ಟು ಅಮೌಂಟಿಗೆ ಎಷ್ಟು ಇಂಟ್ರೆಸ್ಟ್ ಕೊಡ್ತಾರೆ ಜನರಲ್ ಕಂಪ್ಯಾರಿಸನ್ ಲೈಕ್ ನೋಡ್ಬೋದು. ಲೀಸ್ಟ್ ಬಂದ್ಬಿಟ್ಟು IDBI ಕೊಡ್ತಾ ಇದೆ 6.5%, ಜನರಲ್ ಪಬ್ಲಿಕ್ಗೆ, ಸೀನಿಯರ್ ಸಿಟಿಸನ್ 7%, 0.5% ಜಾಸ್ತಿ. ಹೈಯೆಸ್ಟ್ ಬಂದ್ಬಿಟ್ಟು ನಮಗೆ RBL ಮತ್ತು DCB ಬ್ಯಾಂಕ್ 8% ಕೊಡ್ತಾ ಇದೆ. ಆ್ಯಂಡ್ DCB ಬಂದ್ಬಿಟ್ಟು ಸೀನಿಯರ್ ಸಿಟಿಸನ್ಗೆ 8.6% ಕೊಡುತ್ತೆ. ಅದರ ನೆಕ್ಸ್ಟ್ ಬಂದ್ಬಿಟ್ಟು RBL 8.5 ಕೊಡುತ್ತೆ. ಇನ್ ಜನರಿಕ್ ಆಗಿ SBI, HDFC, ಇವನ್ ICICI ಬ್ಯಾಂಕಲ್ಲೂ ಇದೆ, ಬಟ್ ನಾನು ಇಲ್ಲಿ ಒಂದು ಸರ್ಟನ್ ಲಿಸ್ಟ್ ಮಾತ್ರ ತೊಗೊಂಡು ಪಕ್ಕ ತೊಗೊಂಡಿಲ್ಲ, ಎಲ್ಲ ತೊಗೊಂಡಿಲ್ಲ. ಸೊ ನೀವು ಕಂಪ್ಯಾರಿಟಿವ್ ಮಾಡಿ, ನಿಮಗೆ ಎಲ್ಲಿ ಫೀಸಿಬಲ್ ಆಗುತ್ತೋ ಅಲ್ಲಿ ಡೆಪಾಸಿಟ್ ಮಾಡಿ, ಓಕೆನಾ. ಅಪಾರ್ಟ್ ಆಫ್ ದಿಸ್ ಬೇರೆನೂ ನಾನು ಅವಾಗಲೇ ಹೇಳಿದಂಗೆ ಬೇರೆ ಇನ್ವೆಸ್ಟ್ಮೆಂಟ್ ಪ್ಲಾನ್ಸು ಇದೆ ATCಯಲ್ಲಿ. ಲೈಕ್ ಫಿಕ್ಸ್ಡ್ ಡೆಪಾಸಿಟ್ಸ್ ಬಿಟ್ಟು NPS, NSE, TPF, ELSS, ಇನ್ಶೂರೆನ್ಸ್, ಮಲ್ಟಿಪಲ್ ಪ್ಲಾನ್ಸ್ ಇದೆ. ಓಕೆ, ಸೊ ಯಾರಾದರೂ ನಿಮ್ಮಲ್ಲಿ ಬೇರೆ ಏನೋ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಇಲ್ಲ, ಇನ್ಶೂರೆನ್ಸು ಫ್ಯೂ ಆಫ್ ದೆಮ್ ಅರ್ಥ ಮಾಡಿ ಏನು ಹೇಳ್ತಾರೆ, ಇನ್ಶೂರೆನ್ಸು ನಾನು 15 years ವೇಟ್ ಮಾಡಲ್ಲ, ನನಗೆ ಆಲ್ರೆಡಿ ಒಂದು ಟರ್ಮ್ ಇನ್ಶೂರೆನ್ಸ್, ನಾರ್ಮಲಿ 1 crore ಟರ್ಮ್ ಇನ್ಶೂರೆನ್ಸ್ ಇರುತ್ತೆ, ಕರೆಕ್ಟ್ ಅಲ್ವಾ. ಅದಾದಮೇಲೆ ಈಗ ಟ್ರೆಂಡಿಂಗ್ ಏನಂದ್ರೆ ಟರ್ಮ್ ಇನ್ಶೂರೆನ್ಸ್ ತುಂಬ ಇದೆ, ಹೆಲ್ತ್ ಇನ್ಶೂರೆನ್ಸ್ ಇದೆ. ನಾರ್ಮಲಿ ಟ್ರೆಡಿಷನಲ್ ಇನ್ಶೂರೆನ್ಸು ಹೋಗ್ತಾರೆ, ಬಟ್ ಟ್ರೆಂಡಿಂಗ್ ಸ್ವಲ್ಪ ಕಮ್ಮಿನೇ ಇದೆ. ಸೊ ಇದನ್ನು ನಿಮಗೆ ಲಿಕ್ವಿಡಿಟಿಗೆ ಬೇಗ ಆಗುತ್ತೆ. ಇನ್ಶೂರೆನ್ಸ್ ಮತ್ತೆ ಅದರದ್ದು ಒಂದು ಅಡ್ವಾಂಟೇಜಸ್ ಇರುತ್ತೆ, ಇದಕ್ಕೂ ಒಂದು ಅಡ್ವಾಂಟೇಜಸ್ ಇರುತ್ತೆ. ಅದನ್ನು ನಿಮಗೆ ಬಿಟ್ಟಿದೆ, ನೀವು ಯಾವ ರೀತಿ ತೊಗೊಳ್ತೀರಾ ಅಂತೇಳಿ. ಓಕೆ, ಒಂದು ಸ್ಮಾಲ್ ಇಲಿಸ್ಟ್ರೇಷನ್ ಮಾಡೋಣ, 5 years ಎಷ್ಟು ರಿಟರ್ನ್ ಬರ್ಬೋದು ಅಂತೇಳಿ. ಸೊ ನಾನು ಅವಾಗಲೇ ಹೇಳಿದ್ರೆ 50,000 ಒಂದು ರಿಟರ್ನು, ಇವತ್ತು 7% ಇಂಟ್ರೆಸ್ಟ್ ಹಾಕೊಂಡು 5 years ಟೆನ್ಯೂರ್ ತೊಗೊಂಡ್ರೆ ಕಮ್ಯುಲೇಟಿವ್ ಅಂದರೆ ನಿಮಗೆ ಮಂತ್ಲಿ ಪೇಮೆಂಟ್ಸ್ ಆಗಲ್ಲ. ಆವಾಗ 20,000 ರಿಟರ್ನ್ಸ್ ಬರುತ್ತೆ ಫಾರ್ 5 years. 20,000 ಇಸ್ ನಾಟ್ ಅ ಬ್ಯಾಡ್ ರಿಟರ್ನ್. ಆ್ಯಂಡ್ ನಿಮಗೆ ಇಲ್ಲಿ ಟ್ಯಾಕ್ಸ್ ಸೇವಿಂಗ್ಸ್ ಆಯ್ತಾ ಆಗ್ತಾ ಇದೆ. ಸೊ ನೀವು ಟ್ಯಾಕ್ಸ್ ಅಕಸ್ಮಾತ್ ನಿಮ್ಮ 20% ಬಕೆಟಲ್ಲಿ ಇದ್ದರೆ ನೀವು ಅರ್ಥ ಮಾಡ್ಕೊಳ್ಳಿ, 50,000ಗೆ 20% ಅಂದರೆ 10,000 ಸಾರಿ ಲೈಕ್ ಕರೆಕ್ಟ್ 10,000 ಆಗುತ್ತೆ, ಪ್ಲಸ್ 10,000 ನಿಮ್ಗೆ ಉಳಿಸ್ದಂಗೆ ಆಗುತ್ತೆ. ಓಕೆನಾ, ಅಂದರೆ ನಿಮ್ಮ ಎಕ್ಸಾಂಪಲ್ ಹೇಳಿದ್ದು. ಅಥವಾ ನಿಮ್ಗೆ ಯಾವುದೇ ಇನ್ವೆಸ್ಟ್ಮೆಂಟ್ಸ್ ಇಲ್ಲ, ಒಂದು PF ಮಾತ್ರ ಹೋಗುತ್ತೆ, ಮಕ್ಕಳಿಲ್ಲ, ಇನ್ನು ಮದುವೆ ಆಗಿಲ್ಲ, ಅಥವಾ ಮಕ್ಕಳು ದೊಡ್ಡದಾಗಿದ್ದಾರೆ, ಅವ್ರದ್ದು ಸ್ಕೂಲ್ ಎಜುಕೇಷನ್ ಏನಿಲ್ಲ, ನಿಮಗೆ ಬೇರೆ ಇನ್ಶೂರೆನ್ಸ್ ಪ್ಲಾನ್ಸ್ ಇಲ್ಲ ಅಂದಾಗ ಯು ಕ್ಯಾನ್ ಆಲ್ಸೋ ಡೆಪಾಸಿಟ್ 1 lakh. PF ನಾರ್ಮಲಿ ಸ್ಟ್ಯಾಂಡರ್ಡ್ ತೊಗೊಂಡ್ರೆ ಒಂದು 36,000 rupees ಸಮಥಿಂಗ್ ಏನೋ ಹೋಗುತ್ತೆ. ಸೊ ರಿಮೈನಿಂಗ್ ನೀವು ಪೂರ್ತಿ ಇದಕ್ಕೆ ಹಾಕಿದ್ರೆ ಸಹಿತ ಆ್ಯನ್ಯುವಲಿ ಅಸ್ಯೂಮ್ for 5 years you are going to get 41,477, almost 40% ರಿಟರ್ನ್ ಇನ್ 5 years ನಿಮಗೆ ಸಿಗುತ್ತೆ. ಅದೇ ರೀತಿ ಇನ್ ಕೇಸ್ ಇಲ್ಲ ನನಗೆ ಮಂತ್ಲಿ ಇಯರ್ಲಿ ಪೇಔಟು ಅಥವಾ ಕ್ವಾರ್ಟರ್ಲಿ ಪೇಔಟು ಅಥವಾ ಹಾಫ್ ಇಯರ್ಲಿ ಪೇಔಟ್ ಬೇಕು ಅಂದರೆ, ಸೊ ನಾನು ಒಂದು ಕ್ವಾರ್ಟರ್ಲಿ ಪೇಔಟ್ಗೆ ತೊಗೊಂಡಿದ್ದೀನಿ. ಸೊ ಇಲ್ಲಿ ಸಹಿತ ನನಗೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ 1 lakhಗೆ ಕ್ವಾರ್ಟರ್ಲಿ 1,750 ಬರುತ್ತೆ. ಅಂದರೆ ಮಂತ್ಲಿ ಲೆಕ್ಕಕ್ಕೆ ಹೋದಾಗ ಆಲ್ಮೋಸ್ಟ್ 600 rupees. ನಿಮ್ಗೆ ಯಾವುದಾದ್ರು ಮೊಬೈಲ್ ಬಿಲ್ ಇದ್ದರೆ ಆ ಮೊಬೈಲ್ ಬಿಲ್ಲು ಪೇಮೆಂಟ್ ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಒಂದು ಯುಟಿಲಿಟಿ ಬಿಲ್ ನೀವು ಇಲ್ಲಿ ಪೇಔಟ್ ಮಾಡ್ತೀರಾ ಫಾರ್ ಫಸ್ಟ್ ಇಯರ್. ಸೆಕೆಂಡ್ ಇಯರ್ ಸೇಮ್, ಸೆಕೆಂಡ್ ಇಯರ್ 570, 580. ಸೊ ಆ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಬರುತ್ತೋ ಆ ರೀತಿ ನೋಡಿಕೊಂಡು ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್. ಸೊ ಎಲ್ರಿಗೂ ಒಳ್ಳೇದಾಗಲಿ. ನಿಮ್ಗೆ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಸ್ ಬೇಕಂದ್ರೆ ದಯವಿಟ್ಟು ನನಗೆ ಸಬ್ಸ್ಕ್ರಿಪ್ಷನ್ಸು ಬೇಸ್ಮೆಂಟ್ ಚೆನ್ನಾಗಾದರೆ ನನಗೆ ಇದು ಬೂಸ್ಟ್ ಸಿಗುತ್ತೆ ಹೊಸ ಕಂಟೆಂಟ್ಸ್ ಮಾಡೋಕ್ಕೆ. ಸಿನ್ಸ್ ನಾನು ಇದಕ್ಕೆ ಅಂತ ಟೈಮ್ ಕೊಡಬೇಕು, ಡೆಡಿಕೇಶನ್ ಮಾಡಬೇಕು, ಸ್ಟಡಿ ಮಾಡಬೇಕು, ಕರೆಕ್ಟ್ ಅಲ್ವಾ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.